ಯಾವಾಗಲೂ ಆಫೀಸು ಆಫೀಸು ಅಂತ ಫೋನೇನು ಸರಿಯಾಗಿ ಗೊತ್ತಾಗ್ತಿಲ್ಲಪ್ಪ. ಯಾವಾಗ ಬಂದು ನೋಡ್ತೀಯಪ್ಪ? ಯಾವಾಗ ಕೊಡ್ತೀಯಪ್ಪ? ಶಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಓ ಏನಾಯ್ತು? ಇಷ್ಟೊತ್ತಲ್ಲಿ ನನ್ನ ಒಬ್ಬನೇ ಎಪ್ಸಿದ್ಯಾ ಅಂದರೆ ನಿಂದೇನೋ ಕೆಟ್ಟಿದೆ ಅಂತ ಅರ್ಥ. ಮಗ, ಎಲ್ಲಾದರೂ ದೂರ ಹೋಗೋಣ. ನಿನ್ನೊಳಗೆ ಕೂತಾಗ ಆವರಿಸುವ ಮೌನ, ಮಾಡುವುದು ಎಲ್ಲ ಸದ್ದನು ಗೌಣ. ನನ್ನೊಳಗಿನ ಭಾವೋದ್ವೇಗಗಳಿಗೆ ನೀ ಹೇಳುವೆ ಸಾಂತ್ವನ, ಅದರಿಂದ ನನಗೆ ಸಮಾಧಾನ. ನಿನ್ನೊಡನಿದ್ದರೆ ನಾನು ನಾನಾಗಿರುವೆ, ನಾನೆಂದಿಗೂ ಖುಷಿಯಾಗಿರುವೆ. ನಿನ್ನೊಡನೆ ಕ್ರಮಿಸಿರುವೆ ಸಾವಿರದ ದಾರಿ, ಎಂದೆಂದಿಗೂ ನೀ ನನಗೆ ಸಾವಿರದ ಗೆಳೆಯ. ಏ ಬಳ್ಳಾಪುರ, ಏಟ್ ತೆಗಿಯಮ್ಮ? ಬೇಡ ಅಣ್ಣ, ಕೆಸರಿದೆ, ಗಾಡಿ ಹೋಗಲ್ಲ. ಏನಾಗಲ್ಲ ತೆಗಿಯಮ್ಮ. ಏನಾದರೂ ಮಾಡ್ಕೊಳ್ಳಿ. ತಳ್ಳ ತಳ್ಳ, ನೂಕ ನೂಕ. ನಾವು ಹೇಳಿದಿರ ಅವಾಗಲೂ ಸಿಗಾಕೊಡುತ್ತೆ ಅಂತ. ಎಳ್ಸೋಣ ಅಂದರೆ ಊರಲ್ಲಿ ಒಂದು ಟ್ರ್ಯಾಕ್ಟ್ರು ಇಲ್ಲ ಇವತ್ತು. ಟ್ರ್ಯಾಕ್ಟ್ರ್ ಇಲ್ಲ ಅಂದ್ರೇನು? ಅವನು ಬಂದಿದ್ದಾನೆ ಇವತ್ತು ಊರಿಗೆ, ಕರೆಸ್ತೀನಿ. ಗುರು, ನಿನ್ನ ಶಕ್ತಿ ತೋರ್ಸಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ರೆಡಿನಾ?
ಸೂಪರ್ ಮಗ. ಬಾ ಗುರು, ಇದ್ಯಾವ ಮಹಾ. ಅವತ್ತು ಕುಕ್ಕೆ ಹತ್ರ ಒಂದು ದೊಡ್ಡ ಗುಂಡಿಲೇ ಕಾರ್ ಬಿದ್ದಿತ್ತು, ಅದನ್ನೇ ಎಳೆದಿದ್ದೀವಂತೆ. ಅದ್ರ ಮುಂದೆ ಇದೆಲ್ಲ ತುಂಬ ಈಸಿ. ಆದರೂ ಯು ಮೇಕ್ ಮಿ ಫೀಲ್ ಸೋ ಪ್ರೌಡ್ ಬ್ರೋ. ಆಯ್ತಾಯ್ತು, ಬರೀ ಹಿಂಗೆ ಪುಸಿ ಹೊಡಿ. ನೀನು ಪ್ರೌಡ್ ಫೀಲ್ ಆಗೋದಿರಲಿ, ನನ್ನ ಸರ್ವೀಸ್ ಮಾಡ್ಸೋದು ಯಾವಾಗ ತಾವು? ನಮಗೂ ಅವಾಗವಾಗ ಸ್ನಾನ ಕಾನ ಪೀನ ಎಲ್ಲ ಬೇಕಪ್ಪ. ಸರಿನಪ್ಪ ತಂದೆ, ನಾಳೆನೇ ನಿನ್ನ ಗ್ಯಾರೇಜಿಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಾಳೆ ನಾಳೆ ಅಂದ್ಕೊಂಡದು ಎಷ್ಟು ನಾಳೆ ಬಾ ಕತೆ ಮಾಡಿದ್ಯೋ. ನಡಿ ನಡಿ. ಬಂದ್ವಾ? ಸರಿ ಗುರು, ನೀನು ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕೋ ಮಗ, ಸುಸ್ತಾಯ್ತೇನೋ? ಈ ನಡುವೆ ಸ್ವಲ್ಪ ಡಲ್ ಆಗಿರ್ತೀಯಾ? ಏನಿಲ್ಲ ಗುರು, ನನಗೂ ವಯಸ್ಸಾಯ್ತಲ್ಲ, ಅದಕ್ಕೆ ಈ ನಡುವೆ ಕಂಟಿನ್ಯೂಸ್ ಆಗಿ ಓಡಿದ್ರೆ ಯಾಕೋ ರೆಸ್ಟ್ ಬೇಕು ಅನಿಸುತ್ತೆ. ಮಗ, ಯು ಆರ್ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್. ಅಯ್ಯೋ ಗೊತ್ತು ಬಿಡಪ್ಪ, ನಾನು ನಿನ್ನ ಬೆಸ್ಟ್ ಡಿಸಿಷನ್. ನಿನ್ನ ಕಾಲೇಜ್ನಲ್ಲಿ ಯಾರೋ ಲೈಫು ಅಂತ ಇದ್ರಂತೆ, ಅವ್ರಿಗಿಷ್ಟ ಅಂತ ತಗೊಂಡೆ. ಆಮೇಲೆ ನಿನ್ನ ಲೈಫೇ ಕಾಣ್ದಂಗೋಯ್ತು. ಈ ಕತೆನ 1999 ಸಲ ಹೇಳಿದ್ಯಾ, ಮತ್ತು ಯಾಕೆ ಅದೇ ಗ್ರಾಮಫೋನ್ ಓಡಿಸ್ತೀಯಾ? ಮೇ 24, 2014 ನಿನ್ನ ಫಸ್ಟ್ ಟೈಮ್ ನಾವು ಮನೆಗೆ ಕರ್ಕೊಂಬಂದಿನ. ನಿನ್ನೊಳಗೆ ಕೂತು ಆನ್ ಮಾಡಿ ಇಂಜಿನ್ ಸೌಂಡ್ ಕೇಳಿದ್ನಲ್ಲ, ಗೂಸ್ ಬಂಪ್ಸ್ ಮೂಮೆಂಟ್ ವರ್ಣಿಸೋಕ್ಕೆ ಆಗಲ್ಲ. ಅವತಾರ್ ಸಿನಿಮಾದಲ್ಲಿ ಅವನು ಓಡಿಸೋ ಪ್ರಾಣಿ ಜೊತೆ ಬಾಲ ಸಿಗಾಕ್ಸ್ಕೊಂಡು ಸಿಂಕ್ ಆಗ್ತಾನಲ್ಲ, ಆ ಥರದ್ದು ಅನುಭವ ಆಗಿತ್ತು ನನಗೆ. ನನಗೂ ಅವತ್ತು ತುಂಬ ಖುಷಿಯಾಗಿತ್ತು, ನಾನು ಒಬ್ಬ ಒಳ್ಳೆ ಓನರ್ ಜೊತೆ ಸೇರಿದೆ ಅಂತ. ಅವತ್ತು ನೀನು ಅಣ್ಣ ಫ್ರೆಂಡ್ಸ್ ಜೊತೆ ಬಂದು ನನ್ನ ಜೊತೆ ಫೋಟೋ ತಗೊಂಡು ನನ್ನ ಕರ್ಕೊಂಡು ಹೋದ್ರಲ್ಲ, ನಾನು ತುಂಬ ಖುಷಿಯಿಂದ ಬಂದಿದ್ದೆ. ಆದರೆ ಅವಾಗ ನಂಗೆ ಇನ್ನೂ ಗೊತ್ತಿರಲಿಲ್ಲ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿರ್ತೀನಿ ಅಂತ. ಆದರೆ ಏನೋ ಮತ್ತೆ ಆದರೆ ಅಂತೆಲ್ಲ ರಾಗ ಎಳಿತಿದ್ಯಾ? ಏನಿಲ್ಲ ಬಿಡುಗುರು. ಆದರೂ ನೀನು ಬಂದಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಗೋಯ್ತು ಮಗ. ಮನೇಲಿ ಆಫೀಸಲ್ಲಿ ಯಾರು ಎಲ್ಲೇ ಹೋಗಬೇಕು ಅಂದರೂ ನೀನೇ ಬೇಕಿತ್ತು. ಹೌದೌದು, ಆಫೀಸ್ ಅವ್ರಿಗೆ ನಾನು ಬಿಟ್ಟಿದ್ದ ಕ್ಯಾಬು ನೀನು ಡ್ರೈವರು ಅಷ್ಟೇ. ಹಂಗೆಲ್ಲ ಏನಿಲ್ಲ ಗುರು. ಆದರೂ ಕೆಲವರು ಹಂಗೆ ಅನ್ಕೊಳ್ಳೋರು. ಒಂದ್ಸಲಿ ನಾನು ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಿದ್ದಾಗ ಒಬ್ಬ ಹುಡುಗ ಬಂದ್ಬಿಟ್ಟು, ಅಂಕಲ್ ಓಲಾನ ಅಂತ ಕೇಳ್ಬಿಡೋದ. ನಾನು ಸ್ವಲ್ಪ ಪೆಚ್ಚಾಗಿದ್ದೆ ಆವಾಗ. ಆದರೂ ನಿನ್ನ ಜೊತೆ ಎಷ್ಟು ನೆನಪುಗಳಿವೆ. ನೀನಿಲ್ಲದೆ ನನ್ನ ಜೀವನದ ಎಷ್ಟೋ ಮುಖ್ಯವಾದ ಪುಟಗಳೇ ಇಲ್ಲ. ಎಂಥದೇ ರಸ್ತೆ ಇರಲಿ, ಎಷ್ಟೇ ದೂರ ಇರಲಿ, ನಾವೆಷ್ಟೇ ವೆಯ್ಟ್ ಹಾಕಿದ್ರೂ ಕೂಡ ನಮ್ಮನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಬರ್ತಾಯಿದ್ದೆ. ಆದರೂ ವಿತ್ ಅ ಹೆವಿ ಹಾರ್ಟ್ ಐ ಹ್ಯಾವ್ ಮೇಡ್ ಎ ಡಿಸಿಷನ್. ನಿನ್ನ ಕೊಟ್ಟು ಬೇರೆಯೊಬ್ಬನ ಕರ್ಕೊಂಬರ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಂಗೆ ಗೊತ್ತು. ಏನ ಗೊತ್ತಿತ್ತಾ? ಹೇಗೆ? ಯಾರು ಹೇಳಿದ್ದು? ಗುರು, ನಿನ್ನ ಜೊತೆ ನಾನು 10 ವರ್ಷದಿಂದ ಇರೋದು. ನೀನು ಉಸಿರಾಡೋ ರೀತಿಯಿಂದನೇ ಗೊತ್ತಾಗುತ್ತೆ ನೀನು ಖುಷಿಲಿದೆಯಾ ಅಥವಾ ದುಃಖದಲ್ಲಿದೆಯಾ ಅಂತ. ಅಂಥದ್ರಲ್ಲಿ ಇದು ಗೊತ್ತಾಗಲ್ವಾ? ವಯೋಸಹಜವಾಗಿ ನನ್ನೊಳಗಿನ ಬಾಡಿ ಪಾರ್ಟ್ಸ್ ಎಲ್ಲ ವೀಕ್ ಆಗಿದೆ. ನಾನು ಓಡಾಡಬೇಕಾದ್ರೆ ಶಬ್ದ ಬರುತ್ತೆ, ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತಲೂ ಅನಿಸುತ್ತೆ. ಅದನ್ನು ನಿನ್ನ ಹತ್ರ ಹೇಳಿದ್ದೀನಿ ಕೂಡ. ನೀನು ನನಗೆ, ನನ್ನ ಫ್ಯಾಮಿಲಿಗೆ ಒಳ್ಳೆ ಸಪೋರ್ಟ್ ಆಗಿದ್ದೆ. ನನ್ನೆಲ್ಲ ನೋವು ನಲಿವುಗಳಲ್ಲೂ ಜೊತೇಲಿದ್ದೆ. ಎಷ್ಟೊಂದು ಸಲ ನಾನು ನಿನಗೆ ಸರ್ವಿಸ್ ಮಾಡಿಸ್ದೆ, ಇಗ್ನೋರ್ ಮಾಡಿದ್ದೀನಿ. ಆದರೂ ಯು ಹ್ಯಾವ್ ನೆವರ್ ಲೆಫ್ಟ್ ಬೈ ಮೈ ಸೈಡ್. ನಾನು ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಕಳ್ತಿರೋ ಯಾವ ಕ್ಷಣನೂ ಮರೆಯಲ್ಲ. ಮುಂದೆ ನೀನು ಯಾರ ಜೊತೆ ಹೋಗ್ತೀಯ ನಂಗೆ ಗೊತ್ತಿಲ್ಲ, ಆದರೂ ಅವರನ್ನು ನನ್ನಷ್ಟೇ ಪ್ರೀತಿಯಿಂದ ನೋಡ್ಕೋ, ಆಯಿತಾ? ಸರಿ ಸರಿ, ಈ ಎಮೋಷನಲ್ ಡೈಲಾಗ್ ಎಲ್ಲ ಹೇಳಿ ನನ್ನ ಅಳಿಸ್ಬೇಡ. ಏನೇ ಆದರೂ ನಿನಗಿಂತ ಒಳ್ಳೆ ಗೆಳೆಯ ನಂಗೆ ಸಿಗ್ತಿರ್ಲಿಲ್ಲ. ವಿಲ್ ಆಲ್ವೇಸ್ ಬಿ ಮೈ ಗುರು. ನಂಗೆ ಗೊತ್ತು ಮುಂದೆ ನೀನು ಯಾವುದೇ ಗಾಡಿ ತಗೊಳ್ಳಿ ನನ್ನಷ್ಟೇ ಪ್ರೀತಿಯಿಂದ ಅದನ್ನು ನೋಡ್ಕೊತೀಯ ಅಂತ.
ಸರಿ, ಬಾ ಹೊರಡೋಣ. ಒನ್ ಲಾಸ್ಟ್ ಲಾಂಗ್ ಡ್ರೈವ್ ಟುಗೆದರ್. ನಡಿ ಹೋಗೋಣ. ಅದು ಸರಿ ಗುರು, ಈ ಕಾರಲ್ಲಿ ನೀನು ಮಾಡಿರೋ ಮಾತಾಡಿರೋ ಎಲ್ಲ ವಿಷಯ ನಿನ್ನ ಹೆಂಡ್ತಿ ಗೊತ್ತಾ? ನೀನು ಅಮಿಕಣ್ಣು ಅಡಿಯಪ್ಪ ಈಗ ಸುಮ್ಮನೆ. ಏ ಗುರು, ಓ ಮಗ ನೀನಾ? ಹೋಗುರು, ಹೊಸ ಕಾರು ನಮ್ಮ ಕುಟುಂಬದ್ದೇ. ಸೊ ಅದೇ ಆತ್ಮ. ನೀನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ದೇಹ ಬೇರೆ, ಅದರ ಆತ್ಮ ಒಂದೇ. ಹಿಟ್ ದ ಪೆಡಲ್ ವಿತ್ ದ ರೀಡಿಫೈನ್ಡ್ ಮಿಷನ್ ಆ್ಯಂಡ್ ಎಂಜಾಯ್.